ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕಲರ್ ವೀಲ್ ಕಾರ್ಡ್ ಆ್ಯಕ್ಚುಲಿ ಹೇಗೆ ಯೂಸ್ ಮಾಡ್ಬೋದು, ಹೇಗೆ ರೀಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಪ್ರವೀಣ್ ಜವಳಿ, ವರ್ಣಕಲ್ಪನೆಗೆ ನಿಮಗೆ ಸ್ವಾಗತ. ಹಾಯ್. ಈ ಕಲರ್ ವೀಲ್ ಕಾರ್ಡು 2 ಫ್ರಂಟ್ ಆ್ಯಂಡ್ ಬ್ಯಾಕ್ ಇದೆ. ಇದು ನಾನು ಪ್ರೈಮರಿ ಕಲರ್ಸು ಮತ್ತು ಸೆಕೆಂಡ್ರಿ ಕಲರ್, ಟೆರಿಷರಿ ಕಲರ್ಸ್ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ಸೇಮ್ ರಿಪ್ಲಿಕಾ ಇಂಟೆಡ್ ಫಾರ್ಮ್ಯಾಟ್ ಇದು. ನಾವು ನಾರ್ಮಲಿ ಹೇಗೆ ಲಾಗ್ ಬುಕ್ ಇಟ್ಕೊಂಡಿರ್ತೀವಿ ಅದೇ ಥರ ನಾವು ಈ ಕಾರ್ಡನ್ನು ಇಟ್ಕೊಂಡಿರ್ತೀವಿ. ಆರ್ಟಿಸ್ಟ್ಗಳು, ಡಿಸೈನರ್ಸು ಮತ್ತು ಇಂಟೀರಿಯರ್ ಡಿಸೈನರ್ಸು ಯಾರೇ ಆಗಲಿ ಅವರು ಈ ಕಾರ್ಡನ್ನು ತುಂಬ ಉಪಯೋಗಿಸ್ತಾರೆ. ಹೇಗೆ ಉಪಯೋಗಿಸ್ಬೋದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇದರಲ್ಲಿ ನಾನು ಹೇಳಿದಾಗೆ 2 ಸೈಡ್ ಇದೆ. ಈ ಕಲರ್ ವೀಲ್ ನೀವು ನೋಡ್ಬೋದು. ಇಲ್ಲಿ ಪ್ರೈಮರಿ ಕಲರು ಯೆಲ್ಲೋ, ಬ್ಲೂ, ರೆಡ್, ಈ 3 ಕಲರು, ಮತ್ತು ಉಳಿದಿದ್ದೆಲ್ಲ ಸೆಕೆಂಡ್ರಿ ಕಲರು ಮತ್ತು ಟೆರಿಷರಿ ಕಲರು. ಆಲ್ರೆಡಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಅದನ್ನು ನಿಮಗೆ ಈ ಮೊದಲ ವಿಡಿಯೋದಲ್ಲಿ ನಾನು ಸಿಂಪ್ಲಿಫೈ ಮಾಡಿ ನಿಮಗೆ ಪ್ರಾಕ್ಟಿಕಲಿ ಮಿಕ್ಸ್ ಮಾಡಿ ತೋರಿಸಿಕೊಟ್ಟಿದ್ದೀನಿ. ಅದನ್ನು ನೋಡಲಿಕ್ಕೆ ನೀವು ಐ ಬಟನ್ನನ್ನು ಒತ್ತಿ. ಹಾಗೆ ನಿಮಗೆ ಈ ವಿಡಿಯೋ ಖಂಡಿತ ಲೈಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ನಾನು ಈ ಕಲರ್ ವೀಲು ಹೇಗೆ ನಾನು ಪ್ರೈಮರಿ ಕಲರ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಪ್ರೈಮರಿ ಕಲರ್ ಜೊತೆ ನಾವು ಸಪೋಸ್ ಇಲ್ಲಿ ನೋಡಿ, ಈ ವೀಲ್ ಇದೆ ಅಲ್ವಾ, ಇಲ್ಲಿ ನಿಮಗೆ ಮೀನ್, ರೆಡ್ಡು, ಯೆಲ್ಲೋ, ಬ್ಲೂ ಈ ಪ್ರೈಮರಿ ಕಲರ್. ಯಾವ್ಯಾವ ಕಲರ್ ಜೊತೆ ಯಾವ್ಯಾವ್ದು ಮಿಕ್ಸ್ ಮಾಡಿದರೆ ಯಾವ ಕಲರ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲು ನಾನು ರೆಡ್ ಜೊತೆ ಆರೆಂಜ್ ಯೆಲ್ಲೋ ಆರೆಂಜ್ ಮಿಕ್ಸ್ ಮಾಡಿದರೆ ಒಂಥರ ಲೈಟ್ ಡಾರ್ಕ್ ಆರೆಂಜ್ ಬರುತ್ತೆ. ಅಂದರೆ ಈ ಆರೆಂಜು ಮತ್ತು ಈ ಆರೆಂಜು ನಾರ್ಮಲಿ ಮ್ಯಾಚ್ ಆಗುತ್ತೆ, ರೆಡ್ ಆರೆಂಜ್ ಮ್ಯಾಚ್ ಆಗುತ್ತೆ. ಸೊ ಈ ಆರೆಂಜು ಮತ್ತು ಈ ಆರೆಂಜ್ ಮ್ಯಾಚ್ ಆಗುತ್ತೆ. ನೋಡಿ ಇಲ್ಲಿ ನೋಡಿ, ಇದು ಮ್ಯಾಚ್ ಆಗುತ್ತೆ. ಹಾಗೆ ಈಗ ನಾನು ಗ್ರೀನ್ ಜೊತೆ ರೆಡ್ ಮಿಕ್ಸ್ ಮಾಡಿದರೆ ಒಂಥರ ಬ್ರೌನಿಷ್ ಕಲರ್ ಬರುತ್ತೆ. ಮತ್ತು ಇಲ್ಲಿ ಯೆಲ್ಲೋ ಜೊತೆ ಗ್ರೀನ್ ಮಿಕ್ಸ್ ಮಾಡಿದರೆ ಲೈಟ್ ಗ್ರೀನ್ ಬರುತ್ತೆ. ಬ್ಲೂ ಗ್ರೀನ್ ಜೊತೆ ಬ್ಲೂ ಮಿಕ್ಸ್ ಮಾಡಿದರೆ ಒಂಥರ ಈಗ ಈ ಕಲರ್ ಬ್ಲೂಯಿಶ್ ಕಲರ್, ಅಂದರೆ ನಿಮಗೆ ಲೈಟ್ ಒಂಥರ ಲೈಟಿಶ್ ಡಾರ್ಕ್ ಬ್ಲೂ ಕಲರ್ ಬರುತ್ತೆ. ಸೊ ಇಲ್ಲಿ ಬೇರೆ 2 ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ. ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ. ಸೊ ಇದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಈ ವೀಲ್ ಸ್ಪೆಸಿಫಿಕಲಿ ಆಲ್ ಮೀಡಿಯಮ್ಸ್ಗೆ ಉಪಯೋಗವಾಗುವಂಥದ್ದು. ಅಂದರೆ ಮೀಡಿಯಮ್ ಅಂದರೆ ನಿಮಗೆ ಆಯಿಲ್ ಪೇಂಟ್ ಇರ್ಬೋದು, ಎಕ್ರೆಲಿಕ್ ಇರ್ಬೋದು, ವಾಟರ್ ಕಲರ್ ಇರ್ಬೋದು. ಬಟ್ ನಾನು ಈ ಕಲರ್ ವೀಲನ್ನು ಜನರಲ್ ಆಗಿ ಸ್ಪೆಸಿಫಿಕ್ ಆಗಿ ಜನರಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ವಾಟರ್ ಕಲರಿಗೆ ನಾನು ಈಗಾಗಲೇ ನಿಮಗೆ ತಿಳಿಸಿದಾಗೆ ವೈಟು ಮತ್ತು ಬ್ಲ್ಯಾಕ್ ಮಿಕ್ಸ್ ಮಾಡಬೇಡಿ. ಅದು ಮಿಕ್ಸ್ ಮಾಡಿದರೆ ತುಂಬ ಡಲ್ಲಾಗಿ ಕಾಣಿಸುತ್ತೆ. ಬಟ್ ಇದು ಇಲ್ಲಿ ನಿಮಗೆ ಕಲರ್ ವೀಲ್ನಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಒಂದು ವೇಳೆ ನೀವು ಮಿಕ್ಸ್ ಮಾಡಿದರೆ ಯಾವ ಕಲರ್ ಬರ್ಬೋದು ಅಂತ ಹೇಳ್ಬಿಟ್ಟು. ಇದು ಆಯಿಲ್ ಕಲರಿಗೆ ಹಾಗೆ ಅಕ್ರೆಲಿಕ್ ಕಲರಿಗೆ ಯೂಸ್ ಮಾಡ್ಕೋಬೋದು. ಬ್ಲ್ಯಾಕ್ ಯೂಸ್ ಮಾಡ್ಬೋದು ಮತ್ತು ವೈಟು ಯೂಸ್ ಮಾಡ್ಬೋದು. ಸೊ ಆವಾಗ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಎಲ್ಲೋ ರೆಡ್ ಮಿಕ್ಸ್ ಮಾಡಿ ನೋಡಿ, ಇಲ್ಲಿ ಗ್ರೀನ್ ಜೊತೆಗೆ ರೆಡ್ ಮಿಕ್ಸ್ ಮಾಡಿದರೆ ಒಂದು ಬ್ರೌನಿಷ್ ಬರುತ್ತೆ. ಹಾಗೆ ಇಲ್ಲಿ ಬ್ಲೂ ಗ್ರೀನ್ ಜೊತೆ ಯೆಲ್ಲೋ ಮಿಕ್ಸ್ ಮಾಡಿದರೆ ಲೈಟ್ ಗ್ರೀನ್ ಬರುತ್ತೆ. ಸೊ ಹೀಗೆ ನೀವು ವೀಲು ರೋಲ್ ಮಾಡಿದ ತಕ್ಷಣ ಯಾವ ಕಲರ್ ಬರ್ಬೋದು ಅಂತ ಚೆಕ್ ಮಾಡ್ಬೋದು. ಈಗ ನೋಡಿ, ವಾಯ್ಲೆಟ್ ಇದೆ, ಯೆಲ್ಲೋ ಇದೆ, ಮಿಕ್ಸ್ ಮಾಡಿದರೆ ಒಂಥರ ನಿಮಗೆ ಇಲ್ಲಿ ಬೇಜ್ ಕಲರ್ ಟೈಪ್ ಬರುತ್ತೆ. ಅಂದರೆ ಯೆಲ್ಲೋ ಆಕರ್ ಟೈಪ್ ಬರುತ್ತೆ. ಯೆಲ್ಲೋ ಆಕರ್ ನೀವು ನಾರ್ಮಲಿ ಯೂಸ್ ಮಾಡಿರ್ಬೋದು, ಆ ಕಲರ್ ಬರುತ್ತೆ. ಸೊ ಈಗ ಬ್ಲೂ ಜೊತೆ ರೆಡ್ ಮಿಕ್ಸ್ ಮಾಡಿಬಿಟ್ಟು ಪರ್ಪಲ್ ಟೈಪ್ ಬರುತ್ತೆ. ಸೊ ಹೀಗೆ ನೀವು ಕಲರನ್ನು ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಅದರ್ ದೆನ್ ದಟ್ ಇಲ್ಲಿ ಕಲರ್ ಹೇಗೆ ಮಿಕ್ಸ್ ಮಾಡ್ಬೋದು, ಈ ಪ್ರೈಮರಿ ಕಲರ್ ಮಿಕ್ಸ್ ಮಾಡ್ಬೋದು ಅಂತ
ಅಲ್ಲದೆ ಇದರಲ್ಲಿ ನಿಮಗೆ ಈಗ ಗ್ರೇ ಸ್ಕೇಲ್ ವ್ಯಾಲ್ಯೂಸ್ ಇದೆ. ಇಲ್ಲಿ ಗ್ರೇ ಸ್ಕೇಲ್ 1ರಿಂದ 10 ಇದೆ, ಇಲ್ಲಿ 5, ಇಲ್ಲಿ 5 ಇದೆ. ಸೊ ನಿಮಗೆ ಏನಂತ ಕೊಡೋದಂದರೆ ಇದರಲ್ಲಿ ಬ್ಲ್ಯಾಕ್ ಅಂದರೆ ಫುಲ್ ಬ್ಲ್ಯಾಕ್. ಅದು ಈಗ ನೀವು ಯಾವುದೇ ಕಲರನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಅಥವಾ ಯಾವುದೇ ಪೇಂಟಿಂಗ್ನನ್ನು ಬ್ಲ್ಯಾಕ್ ಕನ್ವರ್ಟ್ ಮಾಡ್ತೀರಾ, ಯಾವ ಕಲರ್ ರೆಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಕನ್ವರ್ಟ್ ಮಾಡಿದರೆ ಯಾವ ಕಲರ್ ಬರ್ಬೋದು ಅಂತ ನೀವು ಥಿಂಕ್ ಮಾಡ್ಬೋದು. ಅದು ಆ್ಯಕ್ಚುಲಿ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ. ಸೊ ಈಗ ಈ ಕಲರು ನೀವು ನೋಡಿ, ಇದು ಬ್ಲ್ಯಾಕ್. ನಾರ್ಮಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದಾಗ ಯಾವುದೇ ಒಂದು ಕಲರನ್ನು, ಈಗ ಒಂದು ಪೇಂಟಿಂಗ್ ಇದೆ, ಅದನ್ನು ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಒಂದು ರೆಡ್ ಇದೆ, ಯೆಲ್ಲೋ ಇದೆ, ಅಥವಾ ಯಾವುದೋ ಒಂದು ಗ್ರೀನ್ ಇದೆ. ಅದು ಯಾವ ಥರ ಕಾಣಿಸುತ್ತೆ ಅಂತ ಹೇಳಿದರೆ ಗ್ರೇ ಸ್ಕೇಲ್ನಲ್ಲಿ ನಾವು ಐಡೆಂಟಿಫೈ ಮಾಡಬೇಕು. ಯಾಕಂದರೆ ನಾವು ಈಗ ಯಾವುದೇ ಒಂದು ಪೇಂಟಿಂಗ್ ಮಾಡಬೇಕಾದ್ರೆ ಅದಕ್ಕೆ ಡೆಪ್ತ್ ಕೊಡ್ತೀವಿ. ಆ ಡೆಪ್ತು ಯಾವ ಥರ ಬೇಸ್ಡ್ ಆನ್ ಈ ಗ್ರೇ ಸ್ಕೇಲ್ ವ್ಯಾಲ್ಯೂ ಮೇಲೆ ಆ ಡೆಪ್ತು ಬೇಸಿಕಲಿ ನಿಂತ್ಕೊಂಡಿರುತ್ತೆ. ಈಗ ಸಪೋಸ್ ನಾನು ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ, ಈಗ ಸಪೋಸ್ ಡಾರ್ಕ್ ಬ್ಲೂ ಇದೆ ಅಂತ ತಿಳ್ಕೊಳ್ಳಿ. ಸಪೋಸ್ ಈ ಡಾರ್ಕ್ ಬ್ಲೂ ಮೇಲೆ ಒಂದು ಲೈಟ್ ಕಲರ್, ಸಪೋಸ್ ಯೆಲ್ಲೋ ಇದ್ರ ಮೇಲೆ ಇಟ್ಟರೆ, ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದರೆ ಯೆಲ್ಲೋ ಇದ್ರ ಮೇಲೆ ಇಟ್ಟರೆ ಆ್ಯಕ್ಚುಲಿ ಅದು ಮೇಲ್ಗಡೆ ನಿಮಗೆ ಬಂದಾಗ ಕಾಣಿಸುತ್ತೆ. ಬ್ಲ್ಯಾಕ್ ಆ್ಯಕ್ಚುಲಿ ಹಿಂದ್ಗಡೆ ಬ್ಯಾಕ್ ಸೈಡ್ ಹೋಗುತ್ತೆ, ಆ ಥರ ಕಾಣಿಸುತ್ತೆ. ಸೊ ಏನಪ್ಪ ಅಂತ ಹೇಳಿದರೆ, ಒಂದು ಪೇಂಟಿಂಗ್ ಮಾಡಬೇಕಾದ್ರೆ ನಾವು ಒಂದು 3 ಡೈಮೆನ್ಷನಲ್ ಮಾಡ್ತೀವಿ. ಆ 3 ಡೈಮೆನ್ಷನಲ್ ಮಾಡಬೇಕಾದ್ರೆ ಈ ಗ್ರೇ ಸ್ಕೇಲ್ ವ್ಯಾಲ್ಯೂ ನಾರ್ಮಲಿ ನಮಗೆ ಅರ್ಥ ಆದರೆ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ 3 ಡೈಮೆನ್ಷನಲ್ ಮಾಡಲಿಕ್ಕಾಗತ್ತೆ. ಒಂದು ರಿಯಲಿಸ್ಟಿಕ್ ಆಗಿ ಒಂದು 3 ಡೈಮೆನ್ಷನಲ್ ಮಾಡಲಿಕ್ಕಾಗತ್ತೆ. ಅದಕ್ಕೆ ಒಂದು ಡೆಪ್ತ್ ಕೊಡ್ಬೋದು. ಹಾಗೆ 3 ಡೈಮೆನ್ಷನಲ್ ಅದು ಬಂದಾಗ ಕಾಣಿಸುತ್ತೆ, ಮೇಲ್ಗಡೆ ಬಂದಾಗ ಕಾಣಿಸೋದು, ಅದು 3 ಡೈಮೆನ್ಷನಲ್ ಆಗಿ ಕಾಣಿಸುತ್ತೆ. 2D ಆಗಿ ಕಾಣಿಸುತ್ತೆ, ಫ್ಲ್ಯಾಟ್ ಆಗಿ ಕಾಣಿಸಲ್ಲ. ಸೊ ಫ್ಲ್ಯಾಟ್ ಆಗಿ ಯಾಕಪ್ಪ ಕಾಣಿಸುತ್ತೆ ಅಂದರೆ ಅದಕ್ಕೆ ಸರಿಯಾಗಿ ನಾವು ಡೆಪ್ತ್ ಕೊಡದೇ ಇದ್ದರೆ ಅದು ಒಂಥರ ಫ್ಲ್ಯಾಟ್ ಆಗಿ ಕಾಣಿಸುತ್ತೆ. ಹಾಗೆ ಈ ಗ್ರೇ ಸ್ಕೇಲ್ಸ್ಗೂ ತುಂಬ ಉಪಯೋಗ. ನಾನು ಇನ್ನು ಮುಂದಿನ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಗ್ರೇ ಸ್ಕೇಲ್ ಬಗ್ಗೆ ನಾನು ಇನ್ನೂ ಜಾಸ್ತಿ ನಿಮಗೆ ಒಂದು ಪೇಂಟಿಂಗ್ ಮಾಡಿ ವಾಟರ್ ಕಲರ್ ಫಸ್ಟು ಗ್ರೇ ಸ್ಕೇಲ್ನಲ್ಲಿ ಮಾಡಿ ತೋರಿಸ್ತೀನಿ. ಆಮೇಲೆ ಅದೇ ಗ್ರೇ ಸ್ಕೇಲನ್ನು ನಾನು ಕಲರ್ನಲ್ಲಿ ಕನ್ವರ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಆವಾಗ ಏನಪ್ಪ ಅಂತ ಹೇಳಿದರೆ, ನಾರ್ಮಲಿ ನಾವು ಯಾವುದೇ ಆರ್ಟಿಸ್ಟು ನೋಡಬೇಕಾದ್ರೆ ಆ್ಯಕ್ಚುಲಿ ಅವರು ಬ್ಲ್ಯಾಕ್ ಆ್ಯಂಡ್ ವೈಟ್ ಈ ಗ್ರೇ ಸ್ಕೇಲ್ನಲ್ಲಿ ಫಸ್ಟು ನೋಡ್ತಾರೆ. ಆಮೇಲೆ ಅದಕ್ಕೆ ಯಾವ ಥರ ಬಣ್ಣವನ್ನು ನಾವು ಕೊಡ್ಬೋದು ಅಂತ ಹೇಳ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತಾರೆ, ಅಥವಾ ಆಮೇಲೆ ಥಿಂಕ್ ಮಾಡ್ತಾರೆ. ನಾರ್ಮಲಿ ಆರ್ಟಿಸ್ಟ್ಗಳು ಗ್ರೇ ಸ್ಕೇಲಿಂದ ಕಲರ್ ಸೈಡಿಗೆ ಬರ್ತಾರೆ. ಸೊ ಅದಕ್ಕೋಸ್ಕರ ಇದು ತುಂಬ ಇಂಪಾರ್ಟೆಂಟ್ ನಮಗೆ. ಅದ್ರ ಬಗ್ಗೆ ಯಾವಾಗಾದರೂ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಪೋಸ್ ಈಗ ನಾನು ಒಂಥರ ನಿಮಗೆ ಒಂದು ಐಡಿಯಾ ಬರಲಿಕ್ಕೆ, ಸೊ ಈಗ ನೋಡಿ, ಈ ರೆಡ್ಡು ಮತ್ತು ಈ ಬ್ಲ್ಯಾಕ್ ಆ್ಯಕ್ಚುಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದಾಗ ಇದು ಬ್ಲ್ಯಾಕ್ ಆಗಿ ಕಾಣಿಸುತ್ತೆ, ನಿಮ್ಗೆ ರೆಡ್ಡು ಬ್ಲ್ಯಾಕ್ ಆಗಿ ಕಾಣಿಸುತ್ತೆ. ಈ ವಾಯ್ಲೆಟ್ ಇದೆ ಅಲ್ಲ, ಈ ಸ್ವಲ್ಪ ಲೈಟ್ 10% ಗ್ರೇಷ್ ಥರ ಕಾಣಿಸುತ್ತೆ. ಇನ್ನು ಬ್ಲೂ ಈಗ ಇನ್ನೂ ಒಂದು 80%, ಈ ವಾಯ್ಲೆಟ್ ಇದೆ ಅಲ್ಲ 80% ಆಗಿ ಈ ಥರ ಈ ಕಲರ್ನಲ್ಲಿ ನಿಮ್ಗೆ ಕಾಣಿಸುತ್ತೆ. ಸೊ ಬ್ಲೂ ವಾಯ್ಲೆಟ್ ಈ ಕಲರ್ನಲ್ಲಿ ಕಾಣಿಸುತ್ತೆ. ಹಾಗೆ ಈಗ ಈ ಬ್ಲೂ ಇಲ್ಲಿ ಈ ಥರ ಕಾಣಿಸುತ್ತೆ. ಸೊ ಎಲ್ಲೋ ಈಗ ನಿಮ್ಗೆ ಎಲ್ಲೋ ಯಾವ ಥರ ಕಾಣಿಸ್ಬೋದು ಈಗ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಅಂತ ಹೇಳಿದರೆ, ಇಲ್ಲಿ ನೋಡಿ ಎಲ್ಲೋ ಈ ಲೈಟ್ ಗ್ರೇ ಆಗಿ ಕಾಣಿಸುತ್ತೆ, ಇದು ಫುಲ್ ವೈಟ್ ಇದು. ಸೊ ಈ ಗ್ರೇ ಈ ಥರ ಈ ಲೈಟ್ ಗ್ರೇನಲ್ಲಿ ಕಾಣಿಸುತ್ತೆ. ಮತ್ತು ಈಗ ಗ್ರೀನು ಈ ಲೈಟ್ ಈ ಗ್ರೇನಲ್ಲಿ ಕಾಣಿಸುತ್ತೆ. ಸೊ ಆ ಥರ ನಿಮ್ಗೆ ಒಂದು ಈ ಗ್ರೇ ಸ್ಕೇಲ್ ಸ್ಟಡಿ ಮಾಡಿದರೆ, ಒಂದು ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಯಾವ ಕಲರು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಹೇಗೆ ಕಾಣಿಸ್ಬೋದು ಅಂತ ಹೇಳ್ಬಿಟ್ಟು ಇದರಲ್ಲಿ ಗೊತ್ತಾಗತ್ತೆ. ಅದು ನಿಮ್ಗೆ ಸಿಕ್ಕಿದ್ರೆ ಡೆಪ್ತು ಇನ್ನೂ ಒಂಥರ ಒಂದು ಅದಕ್ಕೆ ಒಂದು 3 ಡೈಮೆನ್ಷನಲ್ ವ್ಯಾಲ್ಯೂ ಕೊಡ್ಬೋದು. ಸೊ ಅದು ತುಂಬ ಉಪಯೋಗ ಆಗುತ್ತೆ. ಅದು ಇಲ್ಲಿ ನಿಮಗೆ ಯಾವ ಥರ ಒಂಥರ ಕೆಲವು ಸಲ ಮ್ಯಾಚಿಂಗ್ ಮಾಡಬೇಕಾಗತ್ತೆ. ಸಪೋಸ್ ಈಗ ಒಂದು ಪೇಂಟಿಂಗ್ ಇದ್ದರೆ ಅಥವಾ ಯಾವುದೇ ಒಂದು ಇದ್ದರೆ, ಹೀಗೆ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಗ್ರೇ ಸ್ಕೇಲು ಹೀಗೆ ನೋಡ್ಬೋದು ನಾವು ಮ್ಯಾಚ್ ಮಾಡ್ಕೊಂಡು ನೋಡ್ಬೋದು. ಸೊ ಆ ಥರ ಮ್ಯಾಚ್ ಮಾಡ್ಕೊಂಡು ನೋಡಿಕೊಂಡು ನಾವು ಪೇಂಟಿಂಗ್ ಮಾಡ್ತೀವಿ. ಸೊ ಈಗ ಈ ಸೈಡ್ ನಿಮಗೆ ಸರಿಯಾಗಿ ತಿಳಿದಿದೆ ಅಂದ್ಕೊಂಡಿದ್ದೀನಿ. ಮತ್ತು ಈಗ ಈ ಕಡೆ ಈ ಬ್ಯಾಕ್ ಸೈಡಲ್ಲಿ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ನಿಮಗೆ ನಾನು ಈಗಾಗಲೇ ನಿಮಗೆ ಹಿಂದಿನ ವಿಡಿಯೋದಲ್ಲಿ
ನಿಮಗೆ ಆಲ್ರೆಡಿ ನಾನು ನಿಮಗೆ ಕಲರ್ ಕಾಂಬಿನೇಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಲ್ಲಿ ನಿಮಗೆ ಅನಾಲಗಸ್ ಮತ್ತು ಕಾಂಪ್ಲಿಮೆಂಟ್ರಿ ಕಲರ್ ತಿಳಿಸ್ಕೊಟ್ಟಿದ್ದೀನಿ. ಅದು ಸೇಮ್ ಏನು ಕಳಿಸ್ಕೊಟ್ಟಿದ್ದೀನೋ, ಇದು ಪ್ರೈಮರಿ ಕಲರ್ ವೀಲ್ ಬಗ್ಗೆ ಏನು ಹೇಳಿದ್ದೀನೋ ಅದು ಇಲ್ಲಿ, ಮತ್ತು ಈ ಸೈಡು ಆ ಕಾಂಬಿನೇಷನ್ ಬಗ್ಗೆ ಆ್ಯಕ್ಚುಲಿ ಇರುವಂಥದ್ದು. ಇಲ್ಲಿ ನಿಮಗೆ ಈ ವೀಲ್ ಇದೆ ಅಲ್ವಾ, ಈ ವೀಲು ಹೀಗೆ ತಿರ್ಸಿದ್ರೆ ಆಲ್ರೆಡಿ ನಾವು ಪ್ರೈಮರಿ ಕಲ್ಲರು ಅಥವಾ ಇಲ್ಲಿ ನಿಮಗೆ ಕಾಣಿಸ್ಬೋದು, ಇಲ್ಲಿ ಪ್ರೈಮರಿ ಪ್ಯೂರ್ ಕಲರ್ ಅಂತ ಇದೆ, ಮತ್ತು ಆ ಕಲರ್ ಪ್ಯೂರ್ ಕಲ್ಲರು. ಮತ್ತು ಆಮೇಲೆ ನಿಮ್ಗೆ ಹೇಳ್ಕೊಡ್ತೀನಿ, ಇದು ಕಲ್ಲರ್ನಲ್ಲಿ ನಾನು ಈವರೆಗೆ ನಿಮ್ಗೆ ತಿಳಿಸ್ಕೊಡ್ಲಿಲ್ಲ. ಕಲರ್ನಲ್ಲಿ ಪ್ಯೂರ್ ಕಲ್ಲರು, ಟಿಂಟೆಡ್ ಕಲರ್ಸು, ಟೋನ್ ಕಲರ್ಸು ಮತ್ತು ಶೇಡ್ ಕಲರ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ಪ್ಯೂರ್ ಕಲರ್ ಅಂದರೆ ಪ್ಯೂರ್ ಆ್ಯಕ್ಚುಲಿ ರೆಡ್ ಅಥವಾ ಪ್ರೈಮರಿ ಕಲರು, ಸೆಕೆಂಡ್ರಿ ಕಲರು, ಥ್ರೆಷರಿ ಕಲರು, ಅದಕ್ಕೆ ನಾವು ವೈಟ್ ಮಿಕ್ಸ್ ಮಾಡಿದರೆ ಟಿಂಟೆಡ್ ಕಲರ್ ಅಂತ ಹೇಳ್ತೀವಿ. ಮತ್ತು ಟೋನ್ ಕಲರ್ ಅಂದರೆ ಗ್ರೇ ಕಲರ್ ಮಿಕ್ಸ್ ಮಾಡಿದರೆ, ಈ ರೆಡ್ಡಿಗೆ ಗ್ರೇ ಕಲರ್ ಮಿಕ್ಸ್ ಮಾಡಿದರೆ ಅದು ಟೋನ್ಡ್ ಕಲ್ಲರು. ಆಮೇಲೆ ಶೇಡ್ ಅಂತ ಹೇಳಿದರೆ, ಶೇಡೆಡ್ ಕಲರ್ಸ್ ಅಂತ ಹೇಳಿದರೆ ಅದಕ್ಕೆ ಬ್ಲ್ಯಾಕ್ ಮಿಕ್ಸ್ ಮಾಡಿರ್ತೀವಿ. ಬ್ಲ್ಯಾಕ್ಸ್ ಮಿಕ್ಸ್ ಮಾಡಿದರೆ ಮಿಕ್ಸ್ ಮಾಡಿರುವಂಥ ಕಲರ್ಗಳನ್ನು ಶೇಡೆಡ್ ಕಲರ್ಸ್ ಅಂತ ಹೇಳ್ತೀವಿ. ಈ ರೆಡ್ಡಿಗೆ ಬ್ಲ್ಯಾಕ್ ಮಿಕ್ಸ್ ಮಾಡಿದ್ದಾರೆ, ಇಲ್ಲಿ ಈ ಥರ ಕಾಣಿಸುತ್ತೆ. ಇಲ್ಲಿ ಗ್ರೇ ಮಿಕ್ಸ್ ಮಾಡಿದಾಗ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು. ಹಾಗೆ ವೈಟ್ ಮಿಕ್ಸ್ ಮಾಡಿದರೆ ರೆಡ್ ಜೊತೆ ಯಾವ ಥರ ಕಾಣಿಸುತ್ತೆ ಅಂತ ಇಲ್ಲಿ ಸ್ಟಡಿ ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ಇದು ನಾನು ರೆಡ್ ತೋರಿಸಿದ್ದೀನಿ. ಸಪೋಸ್ ಈಗ ರೆಡ್ ವಾಯ್ಲೆಟ್ನಲ್ಲಿ ಯಾವ ಥರ ಕಾಣಿಸುತ್ತಪ್ಪ, ಈಗ ಟೋನ್ಡ್ ಕಲರ್ ಯಾವ ಥರ ಕಾಣಿಸುತ್ತೆ, ಟಿಂಟೆಡ್ ಕಲರ್ ಯಾವ ಥರ ಕಾಣಿಸುತ್ತೆ, ಶೇಡೆಡ್ ಕಲರ್ ಯಾವ ಥರ ಕಾಣಿಸುತ್ತೆ. ಇಲ್ಲಿ ನೋಡಿ, ಇದು ಶೇಡೆಡ್ ಬ್ಲ್ಯಾಕ್ ಮಿಕ್ಸ್ ಮಾಡಿದ್ದಾರೆ. ಇಲ್ಲಿ ಹೀಗೆ ಡಾರ್ಕ್ ಒಂಥರ ಪರ್ಪಲ್ ಕಾಣಿಸುತ್ತೆ. ಟೋನ್ಡ್ ಆದರೆ ಒಂಥರ ಗ್ರೇಯಿಶ್ ಪರ್ಪಲ್ ಕಾಣಿಸುತ್ತೆ. ಟಿಂಟೆಡ್ ಆದರೆ ವೈಟ್ ಮಿಕ್ಸ್ ಮಾಡಿದರೆ, ಇದು ಗ್ರೇ ಮಿಕ್ಸ್ ಮಾಡಿದರೆ ಈ ಥರ ಕಾಣಿಸುತ್ತೆ. ಟಿಂಟೆಡ್ ಅಂದರೆ ಈಗ ವೈಟ್ ಮಿಕ್ಸ್ ಮಾಡಿದರೆ ಯಾವ ಥರ ಕಾಣಿಸುತ್ತೆ ಅಂತ ಇಲ್ಲಿ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಇಲ್ಲಿ ಬ್ಲೂ ಕೂಡ ಇದೆ. ಸೊ ಈ ಥರ ಎಲ್ಲ ಕಲರ್ಸ್ಗಳನ್ನು ನಾವು ಟಿಂಟೆಡ್ ಕಲರ್, ಪ್ಯೂರ್ ಕಲರ್ ಯಾವ್ದು ಮಿಕ್ಸ್ ಮಾಡಿದರೆ, ಈ ಮೂರು ವೈಟು, ಗ್ರೇ ಅಥವಾ ಬ್ಲ್ಯಾಕ್ ಮಿಕ್ಸ್ ಮಾಡಿದರೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ಇದು ಬೇಸಿಕಲಿ ಈ ಥರ ಒಂದು ಬ್ಯಾಕ್ ಸೈಡಲ್ಲಿದೆ. ಮತ್ತು ಇಲ್ಲಿ ನಿಮಗೆ ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ಕಾಂಪ್ಲಿಮೆಂಟ್ರಿ ಕಲರ್ಸು. ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಇಲ್ಲಿ ನೋಡಿ, ಈ ರೆಡ್ಡು, ಓಕೆ, ಇಲ್ಲಿ ನೋಡಿ ಒಂದು ಲೈನ್, ದಪ್ಪ ಲೈನ್ ಕಾಣಿಸ್ತಾ ಇದೆ. ಈ ಲೈನು ಕಾಂಪ್ಲಿಮೆಂಟ್ರಿ ಕಲರ್. ಈ ರೆಡ್ಡಿಗೆ ಯಾವುದಪ್ಪ ಕಾಂಪ್ಲಿಮೆಂಟ್ರಿ ಆಗಲೇ ಹೇಳ್ಕೊಟ್ಟಿದ್ದೀನಿ. ಬಟ್ ಇಲ್ಲಿ ತೋರಿಸ್ಲಿಕ್ಕೋಸ್ಕರ, ಈ ಕಾರ್ಡ್ ರೀಡ್ ಮಾಡಲಿಕ್ಕೋಸ್ಕರ ಮಾತ್ರ ನಾನು ಇದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ರೆಡ್ಡಿಗೆ ಯಾವುದಪ್ಪ ಕಾಂಪ್ಲಿಮೆಂಟ್ರಿ ಕಲರ್ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಗ್ರೀನ್ ಕಾಣಿಸುತ್ತೆ. ಗ್ರೀನ್ ಈಸ್ ಕಾಂಪ್ಲಿಮೆಂಟ್ರಿ ಕಲರ್. ಆಗಲೇ ಹೇಳ್ಕೊಟ್ಟಿದ್ದೀನಿ, ಅನಾಲಗಸ್ ಕಲರ್ಸು ಆ್ಯಕ್ಚುಲಿ ಸೈಡ್ ಬೈ ಸೈಡ್, ಈ ಥರ ಸೈಡ್ ಬೈ ಸೈಡ್ ಇರೋವಂಥದ್ದು ಅನಾಲಗಸ್ ಕಲರ್ಸು. ಈ ಥರ ಅಪೋಸಿಟ್ ಕಲರ್ಸು, ಅಕ್ರಾಸ್ ಕಲರ್ಸು ಕಾಂಪ್ಲಿಮೆಂಟ್ರಿ ಕಲರ್ಸು. ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಆ ಥರ ಈಗ ಅನಾಲಗಸ್ ಕಲರ್ಸ್ನಲ್ಲಿ, ಕಾಂಪ್ಲಿಮೆಂಟ್ರಿ ಕಲರ್ಸ್ನಲ್ಲಿ ಈಗ ಸ್ಪ್ಲಿಟ್ ಕಾಂಪ್ಲಿಮೆಂಟ್ರಿ ಕಲರ್ಸ್ ಅಂತ ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ಕಾಣಿಸುತ್ತೆ ನೋಡಿ. ಈಗ ಈ ಲೈನ್ ಇದೆ ನೋಡಿ, ಸ್ಪ್ಲಿಟ್ ಕಾಂಪ್ಲಿಮೆಂಟ್ರಿ ಕಲರ್ಸ್ ಅಂದರೆ ಈ ರೆಡ್ಡಿಗೆ 2 ಕಾಂಬಿನೇಷನ್ಸ್ ನಾವು ಯೂಸ್ ಮಾಡ್ಬೋದು. ಇದು ಇಲ್ಲಿ ನೋಡಿ, ಈ ಗ್ರೀನ್, ಯೆಲ್ಲೋ ಗ್ರೀನ್ ಮಾಡ್ಬೋದು, ಬ್ಲೂ ಗ್ರೀನ್ ಮಾಡ್ಬೋದು. ಇಲ್ಲಿ ನೋಡಿ, ಇದು ಟ್ರಯಾಂಗಲ್ ಕಾಣಿಸುತ್ತೆ. ಹೌದಾ? ಇಲ್ಲಿ ನೋಡಿ, ಇದು ಗ್ರೀನ್. ಹಾಗೆ ನಾನು ಹಾಗೆ ಇಲ್ಲಿ ಟೆಟ್ರಾಡ್ ಅಂತ ಇದೆ. ಟೆಟ್ರಾಡ್ ಕಲರ್ಸ್ 3 ಕಲರ್ಸ್ ಮಿಕ್ಸ್ ನಾರ್ಮಲಿ ಕಾಂಬಿನೇಷನ್ಸ್ ಮಾಡ್ಕೋಬಹುದು. ರೆಡ್ ಜೊತೆ ಇಲ್ಲಿ ನೋಡಿ, ಈ ಟೆಟ್ರಾಡ್ ಕಲರ್ಸ್ ಇದೆ. ಈ ಕಲರ್ ಯೆಲ್ಲೋಯಿಶ್ ಕಲರ್ ರೆಡ್ ಜೊತೆ ಹೀಗೆ ಮ್ಯಾಚಿಂಗ್ ಆಗುತ್ತೆ. ಇಲ್ಲಿ ನೋಡಿ, 3 ಕಲರು ನಾವು ತಗೊಂಡ್ಬಿಟ್ಟು ಮ್ಯಾಚಿಂಗ್ ಮಾಡ್ಬೋದು. 1, 2 ಮತ್ತು ಈ ಕಾಂಪ್ಲಿಮೆಂಟ್ರಿ ಕಲರ್, ಈ 3 ಕಲರ್ ಹೀಗೆ. ಓಕೆ, ಸೊ ಈ ಟೆಟ್ರಾಡ್ ಕಲರ್ಸ್ 3 ಕಲರ್ ಕಾಂಬಿನೇಷನ್ಸು. ಕ್ವಾಡ್ರಾ ಕಾಂಬಿನೇಷನ್ಸ್ ಕೂಡ ಇದೆ. 4 ಕಲರ್ಸ್ ಮಿಕ್ಸ್ ಮಾಡ್ತೀವಿ. ಇಲ್ಲಿ ನೋಡಿ, 4 ಕಲರ್ ಅಂದರೆ ರೆಡ್ಗೆ ಈ ಥರ ಪರ್ಪಲ್ಲು, ಈ ಬ್ಲೂ, ಹಾಗೆ ಈ ಆರೆಂಜು ಮತ್ತು ಈ ಯೆಲ್ಲೋ ಮ್ಯಾಚಿಂಗ್ ಆಗುತ್ತೆ. ಸೊ ಅದು ಕ್ವಾಡ್ರಾ ಕಲರ್ಸ್. 4 ಕಲರ್ಸ್ ತಗೊಂಡು ಮಿಕ್ಸ್ ಮಾಡಿಕೊಂಡು ಮಾಡುವಂಥದ್ದು ಕಲರ್ಸು, ಅಥವಾ 4 ಕಲರ್ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡುವಂಥದ್ದು ಪೇಂಟಿಂಗ್ಸು. ಆ ಥರ ಕ್ವಾಡ್ರಾ ಕಲರ್ಸ್ ಯೂಸ್ ಮಾಡ್ಕೋತೀವಿ. ಮತ್ತು ಟೆಟ್ರಾಡ್ ಕಲರ್ಸು 3 ಕಲರ್ 3 ಮಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟು ಮಾಡ್ತೇವೆ, ಅದನ್ನು ಟೆಟ್ರಾ ಕಲರ್. ಅಥವಾ
ಕಾಂಪ್ಲಿಮೆಂಟ್ರಿ ಕಲರ್ಸ್ ಬರೀ 2 ಕಲರ್ ಕಾಂಬಿನೇಷನ್ ಆಪೋಸಿಟ್ ಕಾಂಬಿನೇಷನ್ಸ್ ಮಾಡ್ತೀವಿ, ಮತ್ತು ಸ್ಪ್ಲಿಟ್ ಎರಡು ಯೂಸ್ ಮಾಡ್ಕೋಬೋದು ಅದು ಹೀಗೆ. ಸೊ ಆ ಥರ ಇದೆ. ಸೊ ಈ ಥರ ನಾವು ಒಂದು ಕಲರ್ ವೀಲ್ ಕಾರ್ಡನ್ನು ರೀಡ್ ಮಾಡ್ಬೋದು. ದಟ್ಸ್ ಆಲ್ ಫ್ರೆಂಡ್ಸ್, ಥ್ಯಾಂಕ್ ಯು.